ಇದೇನ ಕಟ್ಟಿಗೆ ಹೊರಗೆ ಉರಿಯಾಗತ್ತಲ್ಲ, ಒಳಗರ ಸರಸ್ ಅಂತ ಅಡಿಯೋದನ್. ಈಗ ಕರೆಕ್ಟ್ ಆಯ್ತು ನೋಡಿ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ದಾರಿ ತಪ್ಪಿದ ಮಗ ಹೇಗೆ ಬರ್ತಾ ಇದೆ? ಚೆನ್ನಾಗಿ ಬರ್ತಾ ಇದೆಯಾ? ಹಾಗೆ ಸಂಸಾರದ ಗುಟ್ಟು ಬೀದಿಯ ರಟ್ಟು ಅಂತ ಹೇಳಿ ನಿಜ ಜೀವನದ ಕತೆ ಬರ್ತಾ ಇದೆ. ಸೊ ಎಲ್ಲರೂ ಮಿಸ್ ಮಾಡಿದೆ ನೋಡಿ, ತುಂಬ ಚೆನ್ನಾಗಿದೆ ಸ್ಟೋರಿ. ನೀವೇ ಅದನ್ನ ನೋಡಕತ್ರೆ ಅಂತೀರಾ ಇಷ್ಟೊಂದು ಚೆನ್ನಾಗಿದೆ ಸ್ಟೋರಿ ಅಂತ ಹೇಳಿ. ಫಸ್ಟ್ಗೆ ಏನು ಗೊತ್ತಾಗಲ್ಲ, ಬಟ್ ಬರ್ಬರ್ತಾ ಎಲ್ಲ ನಿಮಗೆ ಸ್ಟೋರಿ ಗೊತ್ತಾಗುತ್ತೆ. ಸೊ ಪ್ಲೀಸ್ ಎಲ್ಲರೂ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಒಂದು ಸಪೋರ್ಟು ನಮಗೆ ಇದೇ ರೀತಿ ಇರಲಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ವಿಡಿಯೋನ ಯಾರೆಲ್ಲ ಹೊಸಬ್ರು ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಪಕ್ಕದಲ್ಲಿ ಲಿಂಕ್ ಬರುತ್ತೆ, ಸೊ ಫೋಟೋನ ತೋರಿಸ್ತೀನಿ ನಿಮಗೆ. ಅದನ್ನ ನೀವು ನೋಡಿಬಿಟ್ಟು ನಾನು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ನ ಪಿನ್ ಮಾಡಿರ್ತೀನಿ. ಪ್ಲೀಸ್ ಹೋಗ್ಬಿಟ್ಟು ಆ ಲಿಂಕ್ನ ಓಪನ್ ಮಾಡಿ. ಸಂಸಾರದ ಗುಟ್ಟು ಬೀದಿಯ ರಟ್ಟು ಹೊಸ ಕತೆ, ನಿಜ ಜೀವನದಲ್ಲಿ ನಡೆದಿರುವಂಥ ಒಂದು ಕತೆ ಬರ್ತಾ ಇದೆ. ಸೊ ಸ್ಟೋರಿ ಯಾವ ರೀತಿ ಇರುತ್ತೆ, ಹೇಗಿರುತ್ತೆ, ಅತ್ತೆ ಸೊಸೆ ಯಾವ ರೀತಿ ಸಂಸಾರದ ಗುಟ್ಟನ್ನ ಬೀದಿ ರಟ್ ಮಾಡ್ತಾರೆ ಅನ್ನೋದು ಆ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಇದೇ ಒಂದು ಚಾನಲ್ ಅಲ್ಲಿ ನಾನು ಹಾಕಿದ್ರೆ ಎಲ್ಲ ಫುಲ್ಲು ನಿಮಗೆ ಅದು ನೋಡೋದಕ್ಕೆ ಇಂಟ್ರೆಸ್ಟ್ ಬರ್ತಿರ್ಲಿಲ್ಲ. ಸೊ ಯಾಕಂದ್ರೆ ಅದಕ್ಕಾಗಿ ಅದು ಸಪ್ರೇಟ್ ಅದು ಚಾನಲ್ ಅಲ್ಲಿ ನಾನು ಹಾಕ್ತಾ ಇದ್ದೀನಿ, ಆರ್ಯನ್ ಕಾರ್ಟೂನ್ ರಾಯಚೂರು ಚಾನಲ್ ಅಲ್ಲಿ. ಪ್ಲೀಸ್ ನೋಡಿ, ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಅಂದ್ರೆ ಇದೇ ಚಾನಲ್ ಅಲ್ಲಿ ಹಾಕಿದ್ರೆ ಅದು ಜಾಸ್ತಿನೇ ವ್ಯೂಸ್ ಬರ್ತಿತ್ತು, ಬಟ್ ಅದ್ರಲ್ಲಿ ನಾನು ಯಾಕೆ ಹಾಕ್ತಾ ಇದ್ದೀನಿ ಅಂತಂದ್ರೆ ಇದರಲ್ಲಿ ನೋಡೋರಿಗೆ ಡಿಸ್ಟರ್ಬ್ ಆಗಬಾರ್ದು. ಇದರಲ್ಲಿ ಇನ್ನೂ ಅತ್ತೆ ಸೊಸೆ ಜಂಜಾಟ ಬೇರೆ ಬರುತ್ತೆ. ಸೊ ಹಾಗಾಗಿ ಎರಡು ಒಂದರಲ್ಲೇ ಆದ್ರೆ 3 ಸೀರಿಯಲ್ ಒಂದೇ ಚಾನಲ್ ಆದ್ರೆ ನೋಡೋಕೆ ಯಾರಿಗೂ ಇಂಟ್ರೆಸ್ಟ್ ಬರಲ್ಲ ಅಂತ ಹೇಳಿ ನಾನು ಅದನ್ನ ಸಪ್ರೇಟ್ ಚಾನಲ್ ಮಾಡಿ ಅದರಲ್ಲಿ ಹಾಕ್ತಾ ಇದ್ದೀನಿ. ಪ್ಲೀಸ್ ನಿಮ್ಮ ಸಪೋರ್ಟು ಇದಕ್ಕೆ ಯಾವ ರೀತಿ ಮಾಡ್ತಾ ಇದ್ರು ಅದಕ್ಕೂ ಕೂಡ ಅದೇ ರೀತಿ ಮಾಡಿ ಅಂತ ಹೇಳಿ ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ. ಪ್ಲೀಸ್ ನಿಮ್ಮೆಲ್ಲರ ಸಪೋರ್ಟು ಹೀಗೆ ಇರಲಿ ನನ್ನ ಮೇಲೆ ಅಂತ ಕೇಳ್ಕೊಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಪಾಪ ನಮ್ಮ ಮೀನಾಗ ಒಂದ ಸತಿ ಫೋಟೋ ಶೂಟ್ ಮಾಡಿದ ಸಾಕಾಗಿ ಸುಸ್ತಾಗೈತೆ ಅಂತ ಅನ್ಕೊಡ್ದಂದ್ರೆ ಕುಬ್ಸ ಮಾಡಿಬಿಟ್ಟು ಈಗ ಪಾಪಕ್ಕೆ ಭಾಳ ಸುಸ್ತಾಗಿರ್ಬೇಕು. 8 ತಿಂಗಳು ಮುಗಿಯಾಕ ಬಂದೈತಿ. 9ರಾಗ ಇವತ್ತಲ್ಲ 9ರಾಗ ಬಿತ್ತಾನೆ ಇವತ್ತಲ್ಲ. ಇವತ್ತು 9ರಾಗ ಬಿತ್ತು ನಮ್ಮ ಮೀನಾಗ. ಇನ್ನೇ ಯಾವಾಗ ಡೆಲಿವರಿ ಆಕತ್ತೋ, ನಮ್ಮ ಮನೆಗೆ ಯಾವಾಗ ಮೊಮ್ಮಗು ಬರ್ತೈತೋ, ಗಂಡು ಮಗುರಾಗ್ಲಿ ಹೆಣ್ಣು ಮಗುರಾಗ್ಲಿ ಯಾವ್ದಾದ್ರೂ ಮಗು ಆಗ್ಲಿ, ಒಟ್ನಲ್ಲಿ ಇಬ್ರು ಆರಾಮಿದ್ರೆ ಸಾಕು ನಮಗಂತ ಅನ್ಕೊಳತೀನಿ. ಅಲ್ಲಿವರೆಗೂ ಬೀಗರ್ನು ಇಲ್ಲೇ ಇಟ್ಕೋಬೇಕು. ಯಾಕಂದ್ರೆ ನನಗೂ ಒಬ್ಬಕ್ಕೆ ಓಡಾಡಕ್ ಆಗಂಗಿಲ್ಲ, ದಪ್ಪು ಬ್ಯಾರಿ ಅದನ್ನ ಎಷ್ಟಂತ ಓಡಾಡ್ಲಿಕ್ಕೆ ಸ್ವಲ್ಪ ಹೊರಟಿದ್ರೆ ಹೆಂಗೋ ಜೊತೆಗೆ ನನಗೂ ಸ್ವಲ್ಪ ಧೈರ್ಯ ಅನ್ನೋ ಥರ ಬರ್ತೈತಿ. ಅದಕ್ಕೆ ಅವ್ರಿಗೆ ಊರಿಗೆ ಹೋಗ್ಕಿನ್ನ ಮುಂಚೆನೆ ಹೇಳ್ಬಿಡ್ತಾನೆ, ಸ್ವಲ್ಪ ನೀವು ಇಲ್ಲೇ ಇರ್ರಿ ಅಂತ ಹೇಳಿ. ಬೀಗ್ರೆ ಕರೆದ್ರಿ ಚಿಗವ? ಹ್ಞೂ ರೀ ಕರೆದನಿ. ಅದು ಇವತ್ತು 9ರಾಗ ಬಿತ್ತರೆ ನಮ್ಮ ಮೀನಾಗ, ಅದಕ್ಕಾಗಿ ನೀವು ಇಲ್ಲೇ ಇರ್ರಿ, ಊರಿಗೆ ಅದು ಹೋಗಕ್ಕೆ ಹೋಗ್ಬೇಡ್ರಿ. ಮತ್ತು ನೀವು ಬರ್ತಾನಂತೆ ಊರಿಗೆ ಹೋಗಿದ್ದೀರಂತೇಳಿ ಹೇಳಾಕ ಕರೆದನ್ರಿ. ಇಲ್ರಿ ಪಾಪ ನೀವು ಇಷ್ಟು ಕೇಳ್ಕೊಳದ್ರಿ ನಾ ಹೆಂಗೆ ಬಿಟ್ಟು ಹೋಗ್ಲ್ರಿ, ನಿಮಗೂ ಒಬ್ಬರಿಗೆ ಓಡಾಡಕ್ಕೆ ಆಗಂಗಿಲ್ಲ. ಅದಕ್ಕೆ ನಾನು ಅದಕ್ಕೆ ಇಲ್ಲೇ ಇರ್ತದೆ ತಗೋರಿ, ಡೆಲಿವರಿ ಮಾಡಿಸ್ಕೊಂಡು ಆಮೇಲೆ ಊರಿಗೆ ಕರ್ಕೊಂಡು ಹೋಗ್ಕನ್ರಿ. ನಿಮ್ಮಿಂದ ಭಾಳ ಉಪಕಾರ ಆಯ್ತು ನೋಡ್ರಿ, ಅಷ್ಟ ಮಾಡ್ರಿ. ನನಗೂ ಮತ್ತೆ ಓಡಾಡಕ್ ಆಗಂಗಿಲ್ಲ, ಬೇರೆ ದಪ್ಪು ಬೇರೆದ ನೋಡ್ರಿ, ಅದಕ್ಕೆ ಓಡಾಡಕ್ ಆಗಂಗಿಲ್ಲ. ಸ್ವಲ್ಪ ನೀವು ಒಟ್ಟು ಸಣ್ಣಕ್ಕೆ ಅದರಿ ಅಟ್ಟ ಅಲ್ಲಿಗೆ ಪಾಪ ಭಾಳ ತ್ರಾಸದ ಆಗುವಾಗ ನೀವು ಒಟ್ಟು ಇದ್ರೆ ಚಲೋ ಆಕತ್ತಂತ್ರಿ. ಹ್ಞೂ ರೀ ಅಷ್ಟೇ ಮಾಡ್ತೀನಿ ರೀ. ಮೀನಾ ಎದ್ದಾಳನ ಅಲ್ರಿ? ಅಯ್ಯೋ ನೋಡ್ರಿ ಬೀಗ್ರ, ಎದ್ದಿರ್ಬೋದ್ರಿ, ನಾನು ನೋಡೇ ಇಲ್ಲ ನೋಡ್ರಿ. ನೀವು ಕರೆದ್ರಲ್ಲ, ನಾನು ಆ ಕಡೆ ಅಲ್ಲಿ ಹಾಲು ತಿಕ್ಕಾತಿದ್ನಿ, ನೀವು ಕರೆಯೋಣ ಅಂದ್ರೆ ಹಂಗೆ ಈ ಕಡೆನ ಬಂದು ನೋಡ್ರಿ. ಪಾಪ ಭಾಳ ಸುಸ್ತಾಗಿಬಿಟ್ಟಿರ್ಬೇಕ್ರಿ ಆಕೆಗೆ. ಒಂದ ಸಮನ ಫೋಟೋ ಶೂಟ ನಾನು ಅದನ್ನ ಒಂದ ದಿನದಾಗ ಮಾಡಿಸ್ಬಿಟ್ನೆ. ಆಮೇಲೆ ಮತ್ತೆ ಮಾರನೇ ದಿನ ಅಂದ್ರೆ ಇದು ಕುಬಸ. ಈಗ ನೋಡ್ರಿ ಮತ್ತೆ ಈಗ 9ರಾಗ ಬಿದ್ದತ್ರಿ. ಪಾಪ ಎಲ್ಲ ಸುಸ್ತು ಕಾಲ ಕೈ ಎಲ್ಲ ಬ್ಯಾಸರ ಬಂದಿರ್ಬೇಕ್ರಿ. ಅದಕ್ಕೆ ಮಕ್ಕಳು ಬಿಡ್ರಿ ಅಂತ ಕೆಲಸ ನಾನು ಸುಮ್ಮನೆ ಬಿಟ್ಟಿನ್ರಿ. ಇಲ್ಲ ಅಂದ್ರೆ ಇಷ್ಟತನ ಮಕ್ಕೊಂಗಿಲ್ರಿ. ಅದಕ್ಕಾಗಿ ನಾ ಇನ್ನ ಮಕ್ಕೊಂಡಾಳಲ್ಲ, ಇನ್ನ ಯಾಕೆ ಮಕ್ಕೊಂಡಾಳು ಅಂತ ಅನ್ಕೊಂಡೆ. ಸುಸ್ತಾಗಿರ್ತೈತಲ್ರಿ, ಪಾಪ ಮಕ್ಕೊಂಡಿರ್ತಾಳ, ಮಕ್ಕಳು ಬಿಡ್ರಿ. ಇಲ್ಲ ಅಂದ್ರೆ ಹೌದು ನೋಡ್ರಿ ಬೇಗ್ರ, ಪಾಪ ಸುಸ್ತಾಗಿರ್ಬೇಕ್ರಿ. ಇಲ್ಲ ಅಂದ್ರೆ ಇಷ್ಟಲ್ಲಿ ಎದ್ದು ಬಿಡ್ತೇಳ್ರಿ ಆಕಿ. ಹ್ಞೂ ರೀ ಅಮ್ಮ, 2 ದಿನ ಆಯಿತು, ಸಾಕಾಯಿತು. ಎಷ್ಟು ಸುಸ್ತಾಗ್ತಾ ಇದೆ. ಹೊಟ್ಟೆನೂ ಯಾಕೋ ಸ್ವಲ್ಪ ಪೇನ್ ಆದಂಗೆ ಆಗ್ತಾ ಇದೆ. ಏನು ಮಾಡೋದು ಇವಾಗ? ಅಮ್ಮನೂ ಕಾಣಿಸ್ತಿಲ್ಲ, ಅತ್ತೆನೂ ಕಾಣಿಸ್ತಿಲ್ಲ. ಹೇ ಮೀನಾ, ಅಮ್ಮ! ಅಯ್ಯೋ ಇವಳೇನು ಬಿಟ್ಟೆ ಬಿಟ್ಲಲ್ಲ, ಏನಾಯ್ತು ಏನೋ. ನಾನು ಇಲ್ಲಿಂದ ಹೋಗ್ಬೇಕು. ನಾನು ಅವಳಿಗೇನೋ ಮಾಡ್ದಂಗಾಯ್ತಲ್ಲ, ಇಲ್ಲಿಂದ ಹೋಗೋಣ. ಅವಳಿಗೇನಾದ್ರೂ ಆದ್ರೆ ಏನು ಮಾಡೋದು? ಅಯ್ಯೋ ಶಿಟ್. ಅಮ್ಮ ಹೊಟ್ಟೆ ನೋವು, ಅಮ್ಮ ತುಂಬಾನೇ ಹೊಟ್ಟೆ ನೋಯ್ತಾ ಇದೆ ರೀ. ಅಮ್ಮ, ಅತ್ತೆ, ಯಾರಾದ್ರೂ ಬನ್ನಿ. ಅಮ್ಮ. ಅಯ್ಯೋ ಮೀನಾ, ಏನಾಯ್ತು ಮೀನಾ, ಹೇಗೆ ಬಿದ್ದೆ?
ಅಯ್ಯೋ ರೀ ತುಂಬಾ ಹೊಟ್ಟೆ ನೋವು ರೀ, ಏನಾದರೂ ಮಾಡಿ ಅಮ್ಮ. ಆಗ್ತಾ ಇಲ್ಲ ರೀ ನನ್ನ ಕೈಯಲ್ಲಿ, ಅಮ್ಮ ಸಾಯೋವಾಗ ಆಗ್ತಾ ಇದ್ದೀರಿ, ಪ್ಲೀಸ್ ಕಾಪಾಡ್ರಿ ನನ್ನ. ಅಯ್ಯೋ ಆಳ್ಬೇಡ ಬೇಡ, ಅಮ್ಮನ ಕರಿತೀನಿ. ಅಮ್ಮ, ಅತ್ತೆ, ಯಾರಾದ್ರೂ ಬನ್ನಿ ಬೇಗ, ಮೀನಾ ಕಾಲ್ ಚರ್ದು ಬಿದ್ದು ಬಿಟ್ಟಿದ್ದಾಳೆ, ಬನ್ನಿ. ಅಯ್ಯೋ ಮೀನಾ, ಹೆಂಗಮ್ಮ ಬಿದ್ದಿ, ಹೆಂಗ್ ಬಿದ್ದೀವ? ಅಯ್ಯೋ ತರುಣ ಎತ್ಕೊಲು, ಫಸ್ಟ್ ದವಾಖಾನಿಗೆ ಹೋಗೋಣ, ಎತ್ಕೊರು. ಅಯ್ಯೋ ನನ್ನ ಮಗಳ ಹೆಂಗ್ ಬಿದ್ದೀವ, ಹಿಂಗ್ ಹೊಟ್ಟಿಲಿದ್ದಾಗ ಹೆಂಗ್ ಬಿದ್ದೀವ ನೀನು? ಅಯ್ಯೋ ಅಳಿ ಅಂದ್ರೆ ಎತ್ಕೊರಿ, ಅಳಿ ಅಂದ್ರೆ ದವಾಖಾನಿಗೆ ಹೋಗೋಣ, ಎತ್ಕೊರಿ ಅಳಿ ಅಂದ್ರೆ. ಆಯ್ತು ಅತ್ತಿ, ಆಯ್ತು ಎತ್ಕೋತೀನಿ. ಅಯ್ಯೋ ಅಮ್ಮ, ಅತ್ತೆ ಅಮ್ಮ ಹೊಟ್ಟೆ ನೋವು, ಅಮ್ಮ ಅಮ್ಮ ನಾ ಸಾಯ್ತೀನಿ ಅನ್ನೋದಾಗ್ತಾ ಇದೆ ಅಮ್ಮ ನಂಗೆ. ಅತ್ತೆ ತರುಣ ಎತ್ಗುರ ಜಲ್ದಿ ಹೋಗೋಣ ಹಾಸ್ಪಿಟ್ಲ್ಗೆ, ನನಗೆ ನೋಡಕ್ಕಾಗತ್ತಕ್ಕೆ ಕೈಯಾಗಿನ ಆಕೆ ಹಿಂಗೆ ಅಳುದು ನನಗೆ ನೋಡಕ್ಕಾಗತ್ತಿಲ್ಲ, ನಡೀರ ಹೋಗೋಣ. ಅಯ್ಯೋ ಅಮ್ಮ ಹೊಟ್ಟೆ ನೋವು ಅಮ್ಮ, ನರ್ಸ್ ಏನಾದರೂ ಮಾಡಿ ನಂಗೆ ಆಗ್ತಾ ಇಲ್ಲ ಅಮ್ಮ. ಅರೇ ಆಗ್ತಾ ಇಲ್ಲ ರೀ, ನನಗೆ ಸಾಯ್ತೀನೇನು ಅನ್ನೋದು ಆಗ್ತಾ ಇದ್ದೀರಿ ಅಮ್ಮ. ಅಯ್ಯೋ ಅಳಬೇಡಿ ಮೇಡಮ್, ಡಾಕ್ಟರ್ನ ಕರ್ಕೊಂಡು ಬರ್ತೀನಿ. ಡಾಕ್ಟರ್ ಬಂದು ನಿಮ್ಮನ್ನ ಚೆಕ್ ಮಾಡ್ತಾರೆ, ಪ್ಲೀಸ್ ಅಳಬೇಡಿ. ಒಂದು ನಿಮಿಷ, ನೀವು ಯಾರು? ಹೌದು ನೀವು ಯಾರು? ನೀವೇನು ಮಾಡ್ತಾ ಇದ್ದೀರಿ ಇಲ್ಲಿ? ನೀವೆಲ್ಲ ಗಂಡಸರೆಲ್ಲ ಬರಬಾರ್ದು, ನೀವು ಹೊರಗಡೆ ನಿಂತ್ಕೊಳ್ಳಿ. ನಾನು ಅವಳ ಗಂಡ ತರುಣ್ ಅಂತ ಹೇಳಿ, ಡಾಕ್ಟರ್ ಹೇಳಿದ್ದಾರೆ, ನಾನು ಡಾಕ್ಟರ್ ಜೊತೆ ಮಾತಾಡಬೇಕು. ಅವಳು ಹಿಂದೆ ಅಲ್ಲಿ ನೀರಲ್ಲಿ ಕಾಲ್ ಜಾರಿ ಬಿದ್ದುಬಿಟ್ಟಿದ್ದಾಳೆ, ಅದಕ್ಕಾಗಿ ಅವಳಿಗೆ ತುಂಬಾನೇ ಪೇನ್ ಬಂದ್ಬಿಟ್ಟಿದೆ. ನಾವು ಸಡನ್ ಆಗಿ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ವಿ. ಹೇಗಾದರೂ ಮಾಡಿ ನನ್ನ ಮಗು, ನನ್ನ ಹೆಂಡತಿನ ಇಬ್ರು ಆರಾಮಾಗಿ ಬರೋ ಥರ ಮಾಡಿ ಪ್ಲೀಸ್ ಸಿಸ್ಟರ್. ನೋಡಿ ಸರ್, ನೀವೇನು ಯೋಚನೆ ಮಾಡಬೇಡಿ, ಸ್ವಲ್ಪ ಕ್ರಿಟಿಕಲ್ ಕಂಡೀಷನ್ ಇದೆ, ನೀವು ಹೊರಗಡೆ ನಿಂತ್ಕೊಳ್ಳಿ. ನಾನು ಡಾಕ್ಟರ್ನ ಕರಿತೀನಿ, ಡಾಕ್ಟರ್ ನೋಡಿದ ಮೇಲೆ ನಾವು ನಿಮಗೆ ಏನಂತ ಹೇಳ್ತೀವಿ. ಸೊ ನೀವು ಅಲ್ಲಿವರೆಗೂ ಪ್ಲೀಸ್ ಹೊರಗಡೆ ನಿಂತ್ಕೊಳ್ಳಿ. ಸರಿ ಆಯ್ತು ಮೇಡಮ್. ಅಯ್ಯೋ ಅಮ್ಮ, ಯಾರಾದ್ರೂ ಬನ್ನಿ, ನಾನು ಸಾಯ್ತೀನಿ ಅಮ್ಮ ರೀ, ಆಗ್ತಾ ಇಲ್ಲ ನಂಗೆ. ಅಯ್ಯೋ ಅಮ್ಮ. ಅಯ್ಯೋ ಪಾಪ, ನನ್ನ ಹೆಂಡತಿ ಇಷ್ಟೊಂದು ನೋವು ಪಡ್ತಾ ಇದ್ದಾಳೆ, ಎಲ್ಲ ನನ್ನಿಂದಾನೇ. ಅಮ್ಮ ಆಗ್ತಾ ಇಲ್ಲ ಅಮ್ಮ ನಂಗೆ ಅಮ್ಮ. ಅಯ್ಯೋ ಇದೆಲ್ಲ ನನ್ನಿಂದಾನೇ ಆಗಿದ್ದು, ಪಾಪ ಅವಳು ನನ್ನ ಕೊಂದವ್ರನ್ನ ಕಂಡು ಹಿಡಿತೀನಂದ್ಲು, ಆದರೆ ನಾನೇ ಅವಳಿಗೆ ಕಟಕನ ತಗೊಂಡ್ಬಂದಿಟ್ಟು ಹಂಗಾಗಿದೆಯಲ್ಲ, ಅವಳನ್ನ ಹೇಗಾದ್ರೂ ಮಾಡಿ ನಾನೇ ಕಾಪಾಡಬೇಕು. ನನ್ನ ಕೈಯಷ್ಟು ಶಕ್ತಿ ಇಲ್ವಲ್ಲ, ನನಗೆ ಬರೀ ಕೊಲ್ಲೋದೊಂದೇ ಕೆಲಸ, ಕಾಪಾಡಕ್ ನನಗೆ ಬರಲ್ವಲ್ಲ, ಏನಪ್ಪ ಮಾಡಲಿ? ಶಿವಪ್ಪ ನೀನೇ ಕಾಪಾಡಪ್ಪ, ಅವಳು ತುಂಬಾ ಒಳ್ಳೆಯವಳಪ್ಪ, ಅವಳ ಶಿವಪ್ಪ ಕಾಪಾಡಪ್ಪ. ಅಯ್ಯೋ ದೇವ್ರೆ, ಹಿಂಗ್ಯಾಕಪ್ಪ ಅದು ನನ್ನ ಮಗಳಿಗೆ, ನಾವೇನ್ ತಪ್ಪು ಮಾಡ್ಯಾವು? ನನ್ನ ಮಗಳು ಆರಾಮಾಗಿ ಬರುವಂಗ ಮಾಡಪ್ಪ ತಂದೆ. ನನ್ನ ಮಗಳು, ನನ್ನ ಮೊಮ್ಮಗು, ಹೆಣ್ಣರ ಆಗ್ಲಿ ಗಂಡರಾಗ್ಲಿ ಯಾವ್ದಾದ್ರು ಆಗ್ಲಿ ಇಬ್ರು ಚೆನ್ನಾಗಿರುವಂಗ ಮಾಡಪ್ಪ ತಂದೆ ಶಿವಪ್ಪ. ಅಯ್ಯೋ ಬೀಗ್ರಿ, ಮೀನಾಗೇನು ಆಗಲ್ರಿ, ನೀವು ಆಡ್ಬೇಡ್ರಿ, ಮೊಮ್ಮಗೂ ಏನು ಆಗಲ್ರಿ, ಆಡ್ಬೇಡ್ರಿ ನೀವು. ಹೌದು ಅತ್ತೆ, ನೀವು ಈ ರೀತಿ ಅಳಬೇಡಿ, ನನಗೂ ನೋಡೋಕ್ಕಾಗಲ್ಲ, ನನಗೂ ಮೀನನ್ನು ಬಿಟ್ಟಿರೋಕ್ಕಾಗಲ್ಲ ಅತ್ತೆ, ಅವಳಿಲ್ಲ ಅಂದರೆ ನನಗೆ ಬದುಕೋಕ್ಕೆ ಆಗಲ್ಲ ಅತ್ತೆ. ನೀವು ಈ ರೀತಿ ಅಳಕತ್ರ ನನಗೂ ತಡ್ಕೊಳಕ್ಕಾಗೋದಿಲ್ಲ ಅತ್ತೆ, ಎಲ್ಲ ನನ್ನಿಂದಾನೇ ಆಗಿದ್ದು, ನನ್ನಿಂದಾನೇ ಆಗಿದ್ದು ಅಂತ ಅನಿಸ್ತಾ ಇದೆ ಅತ್ತೆ. ನಿನ್ನಿಂದ ಹೆಂಗಾಕತಿ ತರುಣ? ಅಲ್ಲ ನೀನಕ್ಕೆ ದೂಷಿದೇನ? ಇಲ್ಲಮ್ಮ, ನಾನು ಕರೆದಿದ್ದಕ್ಕೆ ಮೀನಾ ಬರ್ತಾ ಇದ್ಲು, ನಾನು ಕರೆದಿಲ್ಲ ಅಂದಿದ್ರೆ ಮೀನಾ ಬರ್ತಾನೆ ಇರ್ಲಿಲ್ಲ, ಅವಳು ಬೀಳ್ತಾನೂ ಇರ್ಲಿಲ್ಲ, ನಾನೇ ಅವಳನ್ನ ಕರೆದೆ. ಪಾಪ ಅವಳು ಬರೋದಕ್ಕೆ ಹೋಗಿ ಕಾಚಾರ ಬಿದ್ಬಿಟ್ಲು, ಎಲ್ಲ ನನ್ನಿಂದಾನೇ ಅಮ್ಮ, ಎಲ್ಲ ನನ್ನಿಂದಾನೇ. ತರುಣ ಅಲ್ಲಿ ಡಾಕ್ಟರ್ ಹೊಂಟಾರ, ಸ್ವಲ್ಪ ಡಾಕ್ಟರ್ನ ಕೇಳಪ್ಪ. ಸರ್ ಸರ್ ಡಾಕ್ಟರ್ ಡಾಕ್ಟರ್ ಹೇಳಿ, ಏನಾಗಬೇಕಾಗಿತ್ತು? ಸರ್ ಅಲ್ಲಿ ಒಳಗೆ ಮಲ್ಕೊಂಡಿರೋದು ನನ್ನ ಹೆಂಡತಿ ಮೀನಾ ಸರ್, ಅವಳನ್ನ ಕಾಪಾಡಿ ಸರ್, ನೀವು ಕಾಲ್ ಬೀಳ್ತೀನಿ ಸರ್, ಅವಳಿಗೆ ನನ್ನ ಮಗುಗೆ ಏನೂ ಆಗ್ಬಾರ್ದು ಸರ್, ಏನೂ ಆಗ್ತಿರೋ ರೀತಿ ನೀವೇ ಕಾಪಾಡಿ ಸರ್, ಪ್ಲೀಸ್ ಸರ್. ನೋಡಿ, ನೀವೇನು ವರಿ ಮಾಡ್ಕೋಬೇಡಿ, ನಾನು ಇಬ್ಬರನ್ನ ಕಾಪಾಡೋದಕ್ಕೆ ಟ್ರೈ ಮಾಡ್ತೀನಿ, ನೀವು ಇಲ್ಲಿ ಅಳಕ್ ಹೋಗ್ಬೇಡಿ ಸರಿನಾ? ಅವ್ರಿಗೆ ಏನಾಗಿದೆ ಅಂತ ನಿಮ್ಗೆ ನಾನು ತಿಳಿಸ್ಬಿಟ್ಟು ಹೇಳ್ತೀನಿ, ಸುಮ್ಮನೆ ಯಾಕೆ ಅಳ್ತೀರಾ? ಅಳದಕ್ಕೆ ಹೋಗ್ಬೇಡಿ ಸರಿನಾ? ನಿಮ್ಗೆ, ನಿಮ್ಮ ಹೆಂಡತಿಗೆ ಮತ್ತೆ ನಿಮ್ಮ ಮಗುಗೆ ಏನೂ ಆಗ್ತಿರೋ ರೀತಿ ಅವ್ರನ್ನ ಕಾಪಾಡೋ ಜವಾಬ್ದಾರಿ ನಂದು, ಓಕೆನಾ? ನೀವೆಲ್ಲ ಈ ರೀತಿ ಅಳೋಕೆ ಹೋಗ್ಬೇಡಿ, ನೀವು ಸಮಾಧಾನವಾಗಿರಿ. ನಾನು ನಿಮಗೆ ಸಿಸ್ಟರ್ ಕಡೆಯಿಂದ ಒಂದು ಲೆಟರ್ನ ಕಳಿಸ್ತೀನಿ, ಅದಕ್ಕೆ ಸೈನ್ ಮಾಡಿ ಕಳಿಸಿ ಸರಿನಾ ಸರ್? ಓಕೆ ಸರ್. ಅಮ್ಮ ಅಮ್ಮ, ಮೀನಕ್ಕೆ ಏನೂ ಆಗ್ಬಾರ್ದು ಅಮ್ಮ. ಬೇಡ ಸುಮ್ಮನಿರಪ್ಪ, ನೀ ಯಾಕತ್ರ ನಮ್ಗೆ ನೋಡಕ್ಕಾಗಲ್ಲ, ನಾ ಹೆಂಗ್ ಸುಮ್ಮನೆ ಇರೋದು? ನಮ್ಮ ಸಸಿಗೆ ಏನೂ ಆಗಲ್ಲ, ಅಳಬೇಡ ಸುಮ್ಮನೆ ಇರು ನೀನು. ಹೆಂಗಮ್ಮ ಸುಮ್ಮನೆ ಇರ್ಲಿ, ಹೆಂಗಮ್ಮ ಸುಮ್ಮನೆ ಇರ್ಲಿ, ಇನ್ನ ಏನಿಲ್ಲ ಅಂದ್ರೆ 15 ದಿನ ಟೈಮ್ ಇತ್ತು ಅಮ್ಮ, ಇವಾಗ ಅವ್ರು ಏನಿಲ್ಲ ಅಂದ್ರೆ ಸಿಸ್ರೇನೆ ಮಾಡೋದಮ್ಮ, ನಾರ್ಮಲ್ ಡೆಲಿವರಿ ಆಗ್ತಿತ್ತು ಮೀನಂದು.
ಅಳಿ ಅಂದ್ರೆ ಮತ್ತೇನು ಮಾಡಕ್ ಬರ್ತದೆ ಬೇಡ್ರಿ ಇನ್ನು ಆಗ್ಲಿ ಏನು ನಾರ್ಮಲ್ ಡೆಲಿವರಿ ಆದ್ರೇನ ಸಿದ್ರಿನ ಆದ್ರೇನ ನಮಗೆ ತಾಯಿ ಮಗು ಆರಾಮಾಗಿದ್ರೆ ಸಾಕಲ್ಲ. ಏನು ಮಾಡಕತ್ತೆ ಇಂಥ ಇದ್ರಾಗ ನೀವೇನು ಯೋಚನೆ ಮಾಡಕ್ ಹೋಗ್ಬೇಡ್ರಿ. ನೀವು ಸುಮ್ಮನಿರಿ. ನೀವು ಹಿಂಗೆ ನೋಡಿ ನಮಗೂ ಇನ್ನೂ ಒಳ ತಡ್ಕೊಳಕ್ ಆಗತ್ರಿ. ಅಲ್ಲ ನಿಮ್ಮಪ್ಪ ಎಲ್ಲೋದ? ನಿಮ್ಮಪ್ಪ ಮನ್ಯಾಗೂ ಕಾಣಿಸ್ಲಿಲ್ಲ. ನಾವು ಅವಂಗೂ ಒಂದು ಮಾತು ಹೇಳಿಲ್ಲ. ಒಂದಿಟ ಸಂಗೀತ ಫೋನ್ ಮಾಡಿ ನಿಮ್ಮಪ್ಪ ಹೇಳ ಮಪ್ಪ ನಾನು ಎಲ್ಲೋಗ್ಯಾನು. ಆಯ್ತಮ್ಮ, ಸಂಗೀತ ಫೋನ್ ಮಾಡಿ ಕೇಳ್ತೀನಮ್ಮ. ಇಲ್ಲಿ ನೋಡಿ, ಮೀನಾ ಕಡೆ ಪೇಷಂಟ್ ಅವರು ನೀವೇನಾ? ಹೌದು ಸಿಸ್ಟರ್, ನಾವೇ ಮೀನಾ ಕಡೆಯವರು. ಏನಾಯ್ತ್ರಿ? ಮೀನಾ ಅವ್ರ ಹಸ್ಬೆಂಡ್ ಅಂದ್ರಿ ಅಲ್ವಾ, ಅದು ನಿಮ್ಮಿಂದ ಒಂದು ಸೈನ್ ಬೇಕಾಗುತ್ತೆ. ನೀವು ಸೈನ್ ಮಾಡಿ, ಅವರು ಸಿಸರಿನ ಸ್ಟಾರ್ಟ್ ಮಾಡ್ತಾರಂತೇಳಿ ಓಟಿಗೆ ನಾವು ರೆಡಿ ಮಾಡ್ಕೋತಾ ಇದ್ದೀವಿ. ನೀವು ಸೈನ್ ಮಾಡಿಕೊಟ್ರೆ ಅವರು ಸರ್ ಬಂದಿದ್ದಾರೆ, ಇವಾಗ ಓಟಿಗೆ ನಾವು ಎಲ್ಲ ರೆಡಿ ಮಾಡ್ಕೋತೀವಿ. ಓಕೆನಾ ಸರ್? ಸರಿ ಸಿಸ್ಟರ್, ಹಾಗೆ ಆಗಲಿ. ನನ್ನ ಮಗು ಮತ್ತೆ ನನ್ನ ಹೆಂಡತಿ ಇಬ್ರು ಆರಾಮಾಗಿರ್ಬೇಕು, ನನಗಷ್ಟೇ ಸಾಕು. ಹೌದು, ಅವಳನ್ನ ಕಾಪಾಡು. ಅವಳು ನನ್ನ ಸಾವಿಗೆ ಕಾರಣ ಆದವ್ರನ್ನ ಹಿಡಿಬೇಕು. ಕಂಡು ಹಿಡಿಯೋದು ಅವಳಿಗೆ ಮಾತ್ರ ಸಾಧ್ಯ, ಬೇರೆ ಯಾರ ಕೈಯಲ್ಲೂ ಅಲ್ಲ. ಏ ನರ್ಸ್, ನೀನ್ ಹೇಗಾದ್ರೂ ಮಾಡಿ ಮೀನನ್ನ ಕಾಪಾಡು. ಮೀನನ್ನ ನೀನೇ ಕಾಪಾಡಬೇಕು.